ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಮನುಗೌಡ ಚಾನಲ್. ಇವತ್ತು ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ, ಮುಂದೆ ನೀವೇ ನೋಡಬೇಕು ವಿಡಿಯೋ ಕೊನೆ ತನಕ. ನಾವು ಎಲ್ಲಿಗೆ ಹೋಗ್ತೀವಿ, ಒನ್ ಡೇ ಬ್ಲಾಗ್ ಏನಿರುತ್ತೆ, ನಾವು ಏನೇನು ತಿಂತೀವಿ, ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಜರ್ನಿ ಅಂತ. ಅಪ್ಪ ಅಮ್ಮ ಎಲ್ಲ ಹೊರಟ್ರು ಕಾರಲ್ಲಿ. ನಾನು ನನ್ನ ತಂಗಿ ಡ್ಯಾಡಿ ಬೈಕ್ ತೊಗೊಂಡಿದ್ದೋ. ಡ್ಯಾಡಿ ಬೈಕು ಈಗ ಹೊಸ್ದಾಗೆ ಇದು ಮಾಡಿಸಿದ್ರಂತೆ, ಟೈರ್ ಹಾಕ್ಸಿದ್ರಂತೆ. ಅದು ಸರಿ ಇರಲಿಲ್ಲ, ಅದಕ್ಕೆ ಒಂಚೂರು ಏರ್ ಕಮ್ಮಿ ಮಾಡಿಸ್ಬಿಟ್ಟೆ ಹೊರಟು ಕಣ ಅಂದ್ಬಿಟ್ಟು ನೋಡ್ತಾ ಇದ್ದೋ. ಸಖತ್ತಾಗಿತ್ತು ನೋಡಿ ಗ್ರೀನರಿ. ನಾವು ಸಿಟಿಯೆಲ್ಲ ಹೋದ್ರೆ ಬರೀ ಬೈಕ್ ಸೌಂಡು, ಆ ಸೌಂಡು, ಮನೆಗಳು ಎಲ್ಲ. ಇಲ್ಲೆಲ್ಲ ಗ್ರೀನರಿ ಏನೋ ಒಂಥರ ಖುಷಿ ಆಯಿತು. ನೋಡಿಕೊಂಡು ಹೊರಡ್ತಾ ಇದ್ದೋ. ಚೆನ್ನಾಗಿತ್ತು ಅನ್ನಿಸ್ತು. ಇಲ್ಲೇ ಆನ್ ದ ವೇ ಬರಬೇಕಾದ್ರೆ ಫಿಶ್ದೆಲ್ಲ ನೋಡ್ದು, ಸಖತ್ತಾಗಿತ್ತು. ಬರಬೇಕಾದ್ರೆ ತಿನ್ನಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ನೋಡಿ ಇದು ಯಾವ ಮನೆ ಇರ್ಬೋದು ಗೆಸ್ ಮಾಡಿ. ಇದು ಕಿರಾತಕ ಮೂವಿಲಿ ಹೀರೋಯಿನ್ ಮನೆ ಇದು. ದೇವಸ್ಥಾನದ ಹತ್ರ ಬಂದು ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬರಬೇಕಾದ್ರೆ ಅಲ್ಲಲ್ಲಿ ಸ್ವಲ್ಪ ಸೋನೆ ಇತ್ತು. ಅದಕ್ಕೆ ನನ್ನ ತಂಗಿ ಒಂದು ಸ್ವಲ್ಪ ನೆಂದೋಗಿದ್ದಾಳೆ, ಅದಕ್ಕೆ ನಗ್ತಾ ಇದೆ ಇಟ್ಕೊಂಡು. ನಿಮ್ಮ ಮಕ್ಕಳು, ನಿಮ್ಮ ಶ್ರುತಿ, ನಿಮ್ಮ ಅತ್ತೆ ಹೆಸರು ನೋಡಿ, ನಿಮ್ಮ ಪಪ್ಪ ಸಂತೋಷ್ ಕುಮಾರ್. ಮುಂದೆ ಎಲ್ಲ ಇವ್ರದ್ದು ಐತೆ. ಏನು ನನ್ನ ತೇವ ಆಗಿಲ್ಲ, ನಾನು ಹಿಂದೆ ಕೂತಿದ್ನಲ್ಲ. ನಿಮ್ಮ ಮಮ್ಮಿ ತಾನೇ ಗಾಡಿ ಓಡಿಸ್ತಾ ಇದ್ದಿದ್ದು, ಅದಕ್ಕೆ ನಿಮ್ಮ ಮಮ್ಮಿದು ತೇವ ಆಗಿರೋದು. ನನ್ನ ತೇವ ಆಗಿಲ್ಲ, ನಾನು ಹೆಲ್ಮೆಟ್ ಹಾಕಿದ್ದೆ. ದೇವಸ್ಥಾನದೊಳಗಡೆ ಎಂಟ್ರಿ ಅದು ನೋಡಿ, ಸುತ್ತ ಈ ಥರ ಐತೆ. ಅಂದರೆ ದೇವ್ರ ಫೋಟೋ ತೆಗಿಯಂಗಿರಲಿಲ್ಲ, ಅದಕ್ಕೋಸ್ಕರ ಇಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಮುಂದೆ ಕಟ್ಸೋದ್ರಲ್ಲ ಆಲ್ಟ್ರೇಷನ್ ಮಾಡಿ ಚೆಲುವೇಗೌಡರ ಮೊಮ್ಮಕ್ಕಳು ಸೊಸೆ. ನಾವು ಅವ್ರ ಬೀಗರು. ಇಲ್ಲ, ಅವ್ರು ಬಂದಿಲ್ಲ. ಅವ್ರಿಗೆ ಹುಷಾರಿಲ್ಲ, ನಮ್ಮ ಬೀಗ್ರಿಗೆ ಕಾಲು ಹಸಿ ಶುಗರ್ ಆಗ್ಬಿಟ್ಟು. ಅವ್ರು ಗೊತ್ತು ಬಂದಿದ್ರು, ಶುಗರ್ ಹಾಕ್ಸ್ಕನ್ನ. ಸರಿ ಬಿಡು, ಕೊಡ್ತೀನಿ ಬಿಡು. ಕುಡಿ 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 ಅಲ್ಲಿ ಅಲ್ಲಿ ಇಸ್ಕೋ ಅಣ್ಣ, ಈಗ ಕುಸ್ಕೋ. ಆಯ್ತಾ? ಪೂಜೆ ಎಲ್ಲ ಮುಗೀತು. ದೇವಸ್ಥಾನದಲ್ಲಿ ಬಳೆ ಹೂವು ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ತೊಗೊಂಡು ನಾವೀಗ ನೋಡಿ ದೇವಸ್ಥಾನ ತೋರಿಸ್ತೀನಿ. ದಿಂಗ್ತಮ್ಮ ಅಂತ ಚೆನ್ನಾಗಿದೆ. ಇದು ನನ್ನ ತಂಗಿ ಮನೆ ದೇವರು. ಇದೆಲ್ಲ ಅವರೇ ಆಲ್ಟ್ರೇಷನ್ ಮಾಡಿಸಿರೋದು, ಅದಕ್ಕೆ ಅವ್ರ ನೇಮ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ನಾವು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ ಅಂದರೆ ಊಟ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ನಾವೆಲ್ಲ ಬಂದಿದ್ದು ಏನಕ್ಕೆ ಅಂದರೆ ನಮ್ಮ ಅಣ್ಣನ ಹೆಂಡ್ತಿ ಅವ್ರ ಅಪ್ಪನ ಮನೇಲಿ ಹಬ್ಬ ಮಾಡಿದರು, ಅದಕ್ಕೋಸ್ಕರ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ದು. ಫ್ಯಾಮಿಲಿ ಎಲ್ಲ ಒಂದೇ ರೋ ಅಲ್ಲಿ ಕುಂತಿದ್ದು. ಊಟಕ್ಕೆ ಸೌತೆಕಾಯಿ, ನಿಂಬೆಹಣ್ಣು, ಮೊಸರು ಬಜ್ಜಿ, ಎಗ್ ಕುರ್ಜಿ, ಗೀ ರೈಸು, ಬೋಟಿ ಮತ್ತು ಮಟನ್ ಸಾಂಬಾರಿತ್ತು. ಚೆನ್ನಾಗಿತ್ತು. ಮಟನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಅಡುಗೆನ. ನಾನು ಗೀ ರೈಸ್ಗೆ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನೋದು ನಮಗೆ ತುಂಬ ಇಷ್ಟ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಊಟ ಮುಗಿಸ್ಕೊಂಡು ಏಲಕ್ಕಿ ತಿಂತಾಯಿದ್ದೀನಿ. ಎಲೆ ತಿನ್ನಲ್ಲ, ಅದಕ್ಕೆ ಡೈಜೆಷನ್ ಆಗುತ್ತೆ ಅಂದ್ಬಿಟ್ಟು ಏಲಕ್ಕಿ ತಿಂತಾಯಿದ್ದೀವಿ. ಈಗ ಸೋನೆ ಬೇರೆ ಬರ್ತಿದೆ, ಗಾಡಿ ತಂದಿದ್ದೀವಿ. ನೋಡಬೇಕು, ಅಲ್ಲೆಲ್ಲ ಫೋಟೋಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾಮಂತಿಗೆ ಹೂ ಇದೆ ಅಲ್ಲಿ, ಅಲ್ಲೆಲ್ಲ ಫೋಟೋಸ್ ತೊಗೊಂಡು ಮುಂದೆ ಯಾವ ರೀತಿ ಹೆಂಗೆ ಹೋಗ್ತೀವಿ ಅಂತ ಹೇಳ್ತೀವಿ.
ಸಾಮಂತಿಗೆ ಹೂ ಹತ್ರ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ಹೊರಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಹೊರಟು. ಕಬಾಬ್ ತಿಂದ್ಯಾ ಜಿಲೇಬಿ ತಿಂತೀಯಾ? ಇದು ಜಿಲೇಬಿ ಅಂತ, ಇದು ಕಬಾಬ್ ಅಂತ. ಇದು ಸ್ಮೆಲ್ ಇರಬಾರ್ದು ಅಂದರೆ ಸ್ಮೆಲ್ ಇರೋದು ಯಾವುದು? ಫಿಶಲ್ಲಿ ತಿನ್ನೇ ತಗೋಣ. ದಪ್ಪ ಇದೊಂದು ಕೊಡಿ. ಎಷ್ಟು ಜಿಲೇಬಿ ಅವು? 50, 60, 70 ಬಂದು 400 ತಪ್ಪು ತಗೊಂಡು ಇದು 80. ಹಬ್ಬಕ್ಕೆ ಊಟಕ್ಕೆ ಹೋಗಿದ್ದು, ಅಲ್ಲಿ ನನ್ನ ತಂಗಿ ಒಂದು ಕಬಾಬ್ ಇರಲಿಲ್ಲ. ಅದಕ್ಕೆ ನಾವು ಆಲ್ಮೋಸ್ಟ್ ಅದು ಇದೆ ಈ ಸೈಡ್ ಇದ್ರೂ ಇಟ್ಕೊಂಡು ಫಿಶ್ ತಿನ್ಕೊಂಡು ಹೋಗ್ತೀವಿ. ಅದಕ್ಕೆ ಒಂದು ಫಿಶ್ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ವಿ. ವೆಯ್ಟ್ ಮಾಡ್ತಾಯಿದ್ವಿ ಫಿಶ್ಗೆ. ನೋಡ್ರಿ, ಝೂಮ್ ಮಾಡಿ ತೋರಿಸ್ತೀವಿ ಹೇಗಿದೆ ಅಂತ. ಟೇಸ್ಟ್ ನೋಡ್ಬಿಟ್ಟು ಹೇಳೋಣ. ಫ್ರೈ ಮಾಡೋರಲ್ವ? ಹೆಂಗೈತೆ? ಸಗದಾಯ್ತಾ? ಸಾಕಾಗ ಕ್ಯಾಪ್ಸಿಕಮ್ ಬೇರೆ ಹಾಕಿದ್ದಾರೆ. ಅದ್ರ ಜೊತೆ ಚಟ್ನಿ, ಖಾರದ ಚಟ್ನಿ ಸಾಕಾಯ್ತಾ? ಗೊತ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೀವೇನಾದರೂ KRS ಸೈಡ್ ಬಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ಚೆನ್ನಾಗಿದೆ ನೋಡಿ. ಕವಲಿ ಪಕ್ಕ ಇರೋದೆ ಅಲ್ಲಿ ಒಂದೇ, ಲಾಸ್ಟ್ ಡೆಡ್ ಎಂಡಲ್ಲಿ ಒಂದೇ ಇರೋದು. ಅಲ್ಲಿ ಹೋಗ್ತೀನಿ. ಸೂಪರಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇರೋದು ತಿಂದು ಮುಗೀತು. ಅಲ್ಲೇ ಪಕ್ಕದಲ್ಲೇ ಕವಲಿ ಇತ್ತಲ್ಲ, ಹತ್ರಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ಇಬ್ರು. ನನ್ನ ತಂಗಿ ನೋಡಿ ಒಂದು ಸ್ವಲ್ಪ ನೀರೆಲ್ಲ ಎಷ್ಟಿದ್ದಾಳೆ. ಬಾ, ಬಿಲ್ ಕೊಟ್ಬಿಟ್ಟು ಒಂದು ಪಾರ್ಸಲ್ ತೊಗೊಂಡಿದ್ದೀವಲ್ಲ, ತೊಗೊಂಡು ಹೊರಡೋಣ. ಮನೆಗೆ ಒಂದು ಪಾರ್ಸಲ್ ಹೆಂಗೈತೆ? ನಿಮ್ಮ ಮಕ್ಕಳದ್ದು ಹೆಂಗೆ ತಿಂದವ್ರು ನೋಡಬೇಕು, ವೀಡಿಯೋ ಹಾಕ್ಬೇಕಲ್ವಾ? ಯಾವ್ಯಾವ ಥರ ಮಾಡ್ತೀರಾ ಸರ್ ನೀವು? ಫ್ರೈ ಮಾಡ್ತೀವಿ, ಕಬಾಬ್ ಮಾಡ್ತೀವಿ, ಜಿಲೇಬಿ ಮಾಡ್ತೀವಿ, ಡ್ಯಾಂಕೆಟ್ ಮಾಡ್ತಾರೆ. ತಲೆದು ಅದೇ ಫ್ರೈ ಮಾಡ್ತೀರಾ? ಅದೆಷ್ಟು ಒಂದು ಪ್ಲೇಟು? ಪ್ಲೇಟ್ 50 ಸಖತ್ತಾಗಿ ಮಾಡಿದ್ದೀರಾ. ಇದು ಯೂಟ್ಯೂಬಾಗ ಹಾಕ್ತೀವಿ, ಬನ್ನಿ ಅಂತ ಹೇಳಿದ್ದೀವಿ. ಒಂದ್ಸಲ ಇಲ್ಲಿ ತಿಂದಿದ್ದು, ಅದಕ್ಕೆ ಇಲ್ಲಿಗೆ ಬಂದಿದ್ದು ನಾವು. ಹಾಂ, ಬೆಳಗ್ಗೆ 8 ಗಂಟೆ ಹೋಗಿರ್ತಾರೆ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ತೆಗ್ದಿರ್ತೀರಾ? 11ರಿಂದ 8. ಇದು ಚೆನ್ನಾಗಿ ತಿಂದು, ಆದರೆ ಒಂದೇ ತಿಂದಿದ್ದು. ಯಾಕಂದರೆ ಅಲ್ಲಿ ಊಟಕ್ಕೆ ಹೋಗಿದ್ದು ಅಲ್ವಾ, ಒಂದೇ ತಿಂದು ಚೆನ್ನಾಗಿತ್ತು. ನನ್ನ ತಂಗಿ ಮಕ್ಕಳು, ನನ್ನ ಮಗ ಎಲ್ಲ ಮನೇಲೇ ಹೋದ್ರಲ್ವ, ಅದಕ್ಕೆ ಅವ್ರಿಗೆ ಒಂದು ತೊಗೊಂಡಿದ್ವಿ. ಮನೆಗೆ ಬಂದಿದ್ದೀವಿ. ಈಗ ನೋಡೋಣ. ಈಗ ಫಿಶ್ ತಂದಿದ್ದೀವಿ. ನನ್ನ ತಂಗಿ ಮಕ್ಕಳಿಗೆ ಹೆಂಗೆ ಕೊಡ್ತೀವಿ ನೋಡೋಣ, ರಿಯಾಕ್ಟ್ ಹೆಂಗಿರುತ್ತೆ ಅಂತ ನೋಡಬೇಕು. ಎಲ್ಲಿ ಅದೇನದು? ಏನಿದು? ಏನದು? ಹಾ, ಲೇ ಇಲ್ಲಿ ಏನದು? ತಿಂಡಿ ಅಲ್ಲ, ಫಿಶ್. ಏನ ಇವನು ಕೇಳ್ತಿದ್ದ ಮನ್ವಿತ್ತು. ಹೆಂಗಿದೆ ಮಗಳೇ? ಹಾ, ತಿಂತೀಯಾ? ತಿನ್ನು ಮತ್ತೆ. ತುಂಬ ಖುಷಿ ಪಡ್ಕೊಂಡು ತಿಂದು ಚೆನ್ನಾಗಿತ್ತು. ಇವತ್ತು ಡೇ ಎಷ್ಟು ಚೆನ್ನಾಗಿತ್ತಂದರೆ, ಟೆಂಪಲ್ ಹೋಗಿದ್ದು, ಊಟ ಮಾಡಿದ್ದು, ಅಲ್ಲಿ ಫಿಶ್ ತಿಂದಿದ್ದು, ತುಂಬಾ ಖುಷಿಯಾಗಿತ್ತು ಇವತ್ತು ಡೇ. ನಿಮಗೆ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ.